ಓಂ ಶಾಂತಿ. ಓಂ ಓಂ ಶಾಂತಿ. ಇವತ್ತಿನ ವಿಷಯ ಅಡ್ವಾನ್ಸ್ ಪಾರ್ಟಿ ಮತ್ತು ಅಡ್ವಾನ್ಸ್ ಸ್ಟೇಜ್ ಅಂತಂದ್ರೆ ಏನು ಅಂತ. ಸರಿನಾ? ಅಡ್ವಾನ್ಸ್ ಅಂತಂದ್ರೆ ಏನು? ಆಲ್ರೆಡಿ ಅಲ್ಲಿ ಇರೋದಂತದ್ದು. ಮುಂಗಡವಾಗಿ ಮೊದಲೇ. ಕೊಡುವಂಥದ್ದು. ಮುಂಗಡ ಅಂತ. ಸರಿ, ಓಕೆ. ಈಗ ಒಂದು ಮನೆ ತಗೊಳ್ಳೋ ಮೊದಲು ಏನ್ ಮಾಡ್ತೀವಿ? ಅಡ್ವಾನ್ಸ್ ಅಡ್ವಾನ್ಸ್ ಕೊಡ್ತೀವಲ್ವಾ? ಇನ್ನು ಮನೆ ತಗೊಂಡಿಲ್ಲ, ಇನ್ನು ಅಗ್ರಿಮೆಂಟ್ ಆಗಿಲ್ಲ, ಅದೇನು ಪೂರ್ವಭಾವಿ ತಯಾರಿ, ಅಡ್ವಾನ್ಸ್ ಅಲ್ವಾ? ಒಂದು ಮದ್ವೆ ಹಾಲ್ ಬುಕಿಂಗ್ ಮಾಡ್ಲಿಕ್ಕೆ ಹೋಗ್ತೀವಿ, ಅದ್ರ ಮೊದಲು ಏನ್ ಮಾಡ್ತೀವಿ ನಾವು? ಅದನ್ನ ಅಡ್ವಾನ್ಸ್, ಪೂರ್ತಿ ಪೇಮೆಂಟ್ ಮಾಡಿಲ್ಲ, ಏನ್ ಮಾಡಿದೀವಿ? ಅಲ್ಲಿ ಆರಂಭ ಆಗಿದೆ, ಆ ಪ್ರೊಸೆಸ್ ಏನಿದೆ ಅಗ್ರಿಮೆಂಟ್ ಇಂದು ಏನಾಗಿದೆ? ಆರಂಭ ಆಗಿದೆ. ಈಗ ಒಂದು ಮನೆ ಕಟ್ಟಬೇಕು, ಅವಾಗ ಏನಾಗ್ತದೆ? ಫೌಂಡೇಶನ್ ಹಾಕ್ಬೇಕು ಅಲ್ವಾ? ಬೇರೆ ಎಲ್ಲ ರೆಡಿ ಮಾಡಬೇಕು, ಅದೇನು? ಅಡ್ವಾನ್ಸ್. ಅಡಿಗೆ ಮಾಡಬೇಕು, ಮೊದ್ಲೇನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಪ್ರಿಪೇರ್ ಆಗ್ಬೇಕು, ಮೊದಲೇ ಪ್ರಿಪೇರ್ ಆಗ್ಬೇಕು. ತರಕಾರಿ ತಂದು ಇಟ್ಕೊಳ್ಬೇಕು, ತರಕಾರಿ ಕಟ್ ಹೌದು. ಮಾಡಿ ಇಟ್ಕೊಳ್ಬೇಕು ಅಲ್ವಾ? ಪಾತ್ರೆ ರೆಡಿ ಇರಬೇಕು, ಸಿಲಿಂಡರ್ ರೆಡಿ ಇರಬೇಕು, ಹೌದಾ? ಅಡಿಗೆ ಮಾಡೋ ಟೈಮಲ್ಲಿ ಹೋಗ್ಬಿಟ್ಟು ಸಿಲಿಂಡರ್ ತರ್ಲಿಕ್ಕೆ ಆಗತ್ತಾ? ತರಕಾರಿ ಇಲ್ಲ. ತರ್ಲಿಕ್ಕೆ ಆಗತ್ತ? ಇಲ್ಲವಲ್ಲ. ಅಡ್ವಾನ್ಸ್ ಅಂತಂದ್ರೆ ನೀವು ಯಾವುದೇ ಕರ್ಮವನ್ನ ಮಾಡುವಂತ ಮೊದಲು ಆ ಕರ್ಮದ ಪ್ರತಿ ಮಾಡುವಂತ ಪೂರ್ವಭಾವಿ ತಯಾರಿ. ಏನ್ ಹೇಳಿ? ಕರ್ಮ ಮಾಡುವಂತ ಮೊದಲು ಮಾಡುವಂತ ಪೂರ್ವಭಾವಿ ತಯಾರಿ. ಇಲ್ಲಿ ಅಡ್ವಾನ್ಸ್ ಪಾರ್ಟಿ ಅಂತದ್ ಏನ್ ಹೇಳ್ತಾರೆ ಅಂತಂದ್ರೆ ಬಾಬಾ, ಮಕ್ಕಳು ಇವಾಗ ಯಾವ ಯುಗ? ಸಂಗಮ ಯುಗ. ಸಂಗಮ ಯುಗ. ಹೌದಾ? ಮುಂದೆ ಯಾವ ಯುಗ ಬರ್ತದೆ? ಸತ್ಯಯುಗ. ಸತ್ಯಯುಗ ಬರ್ತದೆ. ಆ ಸತ್ಯುಗ ಬರೋ ಮೊದಲು ತಯಾರಿ ಮಾಡೋರು ಜನ ಬೇಕಲ್ಲ. ಮದುವೆ ಇದೆ ಅಂದ ತಕ್ಷಣ ಮದುಮಕ್ಕಳು ಅಲ್ಲಿ ಗಂಡು ಹೆಂಡು ಹೋದ ತಕ್ಷಣದಲ್ಲಿ ಅದು ಮದುವೆ ಆಗುದಿಲ್ಲ. ಅದ್ರ ಮೊದಲೇನಿರ್ತದೆ? ತಯಾರಿ ಇರ್ತದೆ. ಇಲ್ಲ ಒಂದು ಯಜ್ಞ ಆಗ್ಬೇಕು ಅಂತಂದ್ರೆ ಯಜ್ಞ ಮಾಡುವಂತಹ ವ್ಯಕ್ತಿ ಯಜಮಾನ ಆಗ್ಲಿ ಮೂಲ ಬ್ರಾಹ್ಮಣ ಬರುವ ಮೊದಲು ಅಲ್ಲಿ ಏನಿರ್ತದೆ? ತಯಾರಿ ಇರ್ತದೆ. ಹಾಗೇನೆ ಸತ್ಯಯುಗ ಬರುವ ಮೊದಲು ಶ್ರೀಕೃಷ್ಣನ ಜನ್ಮ ಆಗತ್ತಲ್ವಾ? ಮೊದಲು ಫಸ್ಟ್ ಆತ್ಮ ಬರೋರು ಯಾರು? ಶ್ರೀಕೃಷ್ಣ. ಅವಾಗ ಶ್ರೀಕೃಷ್ಣ ಬರಬೇಕಾದ್ರೆ ಅಲ್ಲಿ ಒಂದು ವಾತಾವರಣ, ವಾಯುಮಂಡಲ, ಅವನ ಜೊತೆಯಲ್ಲೂ ಕೂಡ ಬೇರೆ ಆತ್ಮಗಳು ಇರಬೇಕೋ ಬೇಡವೋ? ಇರ್ಬೇಕಲ್ವಾ? ಒಬ್ಬ ಬ್ರಾಹ್ಮಣ ಪೂಜೆ ಮಾಡ್ತಾನೆ, ಮುಖ್ಯ ಬ್ರಾಹ್ಮಣ ಅಂತಂದ್ರೆ ಪೂರ್ವಭಾವಿ ತಯಾರಿಯನ್ನ ಶೂದ್ರರು ಮಾಡ್ತಾರೋ ಬ್ರಾಹ್ಮಣರು ಮಾಡ್ತಾರೋ? ಶೂದ್ರರೇ ಮಾಡ್ಬೇಕು. ಅಲ್ಲಿ ಯಜ್ಞದ ತಯಾರಿ ಯಾರು ಮಾಡ್ಬೇಕು? ಬ್ರಾಹ್ಮಣರೇ ತಾನೇ ಮಾಡ್ಬೇಕು. ಅಲ್ಲಿ ಇಟ್ಟಿಗೆ ಇಡೋದಾಗ್ಲಿ, ಮರಳು ತಂದು ಹಾಕೋದಾಗ್ಲಿ, ಎಲ್ಲ ರಂಗೋಲಿ ಹಾಕೋದಾಗ್ಲಿ, ಅದೆಲ್ಲವನ್ನು ಯಾರು ಮಾಡ್ಬೇಕಾಗ್ತದೆ? ಬ್ರಾಹ್ಮಣರೇ ಮಾಡ್ಬೇಕಾಗ್ತದೆ. ಹಾಗೆ ಮುಂದೆ ಪರಮಧಾಮದಿಂದ ಪ್ಯೂರ್ ಆಗಿರುವಂತ ಆತ್ಮಗಳು ಈ ಭೂಮಿಗೆ ಬರಬೇಕು ಅಂತಂದ್ರೆ ಆ ಆತ್ಮಗಳು ಮಾತ್ರ ಇರೋದಿಲ್ಲ, ಅದರ ಮೊದಲು ಕೂಡ ಈ ಪ್ರಪಂಚದಲ್ಲಿ ಆತ್ಮಗಳು ಇರ್ತಾರೆ. ಆ ಆತ್ಮಗಳೇನಾಗಿರ್ಬೇಕು? 100% ಪ್ಯೂರ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ 100% ಪ್ಯೂರ್ ಇದ್ರೆ ಏನಾಗ್ತದೆ? ಅವ್ರು ಈ ಶರೀರವನ್ನ ಬಿಟ್ಬಿಟ್ಟು ಪರಂಧಾಮಕ್ಕೆ ಹೋಗ್ಬೇಕಾಗ್ತದೆ, ಹೊಸ ಶರೀರವನ್ನ ಪಡಿಬೇಕಾಗ್ತದೆ ಅಲ್ವಾ? ಬಾಬಾನು ಸ್ಪಷ್ಟವಾಗಿ ಹೇಳ್ತಾರೆ ಏನಂತ, ಶ್ರೀಕೃಷ್ಣನ ಜನ್ಮ ಪವಿತ್ರ ಜನ್ಮ ಆಗತ್ತೆ. ಅದು ಶ್ರೀಕೃಷ್ಣನಿಗೆ ಜನ್ಮ ಕೊಡುವಂತ ತಾಯಿ ತಂದೆ ಇದಾರಲ್ಲ, ಅವ್ರ ಜನ್ಮ ಏನಾಗ್ತದೆ? ಪತಿತ ರೂಪದಲ್ಲಿ, ಪತಿತ ಪ್ರಪಂಚದಲ್ಲಿ ಆಗ್ತದೆ. ಅವರು ಯಾರ್ದು? ತಾಯಿ ತಂದೆದು. ಆದ್ರೆ ಅವರ ಹೊಟ್ಟೆಯಲ್ಲಿ ಹುಟ್ಟುವಂತ ಶ್ರೀಕೃಷ್ಣನ ಜನ್ಮ ಏನಾಗಿರ್ತದೆ? ಪಾವನ ಜನ್ಮ ಆಗಿರ್ತದೆ, ಪವಿತ್ರ ಜನ್ಮವಾಗಿರ್ತದೆ, ಹೌದಾ? ಆಗ ಆ ಪೂರ್ವಭಾವಿಯಾಗಿ ಸ್ಥೂಲವಾಗಿ ಸೂಕ್ಷ್ಮವಾಗಿ ಅಲ್ಲಿ ತಯಾರಿ ಮಾಡಬೇಕು ಅಂತಂದ್ರೆ ಅಲ್ಲಿ ಯಾವ ಆತ್ಮಗಳಿರ್ಬೇಕು? ಈಶ್ವರಿ ಜ್ಞಾನ ಇರುವಂತ ಆತ್ಮಗಳು ತಾನೇ ಇರಬೇಕು. ಯಾಕಂದ್ರೆ ಅಲ್ಲಿ ಬರುವಂತ ಜ್ಞಾನ ಇರುವಂತ ಆತ್ಮಗಳು ತಾನೆ. ಅದಕ್ಕಾಗಿ ನೋಡಿ, ಬ್ರಹ್ಮ ಬಾಬಾ ಎಲ್ಲಿದ್ರು, ದಾದಿಯವರು ಮಮ್ಮ ಇಲ್ಲ ಏನಿದ್ರು ಅಲ್ಲೇ ಇದ್ರು ತಾನೆ. ಇವಾಗ ಯಶೋಧ ಆತ್ಮ ಅವರು ಕೂಡ ಬಾಬನ ಮಗುನೇ, ನಿರ್ಮಲ ಶಾಂತದಾದಿ ಅವರು ಬಾಬನ ಮಗುನೇ, ಅವರು ಸೇವೆ ಮಾಡಿದ್ರಲ್ವ ಯಜ್ಞದಲ್ಲಿ. ಅವಾಗ ಅವರೇನೇ ಪತ್ನಿಯಾಗಿ ಮಗಳಾಗಿ ಏನಾಗಿದ್ರು ಅಲ್ಲೇ ಅವ್ರ ಕುಟುಂಬದಲ್ಲಿ ಸುತ್ತಲೂ ಇದ್ರು ತಾನೆ. ಹಾಗೆ ಅಡ್ವಾನ್ಸ್ ಪಾರ್ಟಿ ಅಂತಂದ್ರೆ ಯಾರು ಅಂತಂದ್ರೆ ಮುಂದಿನ ಸತ್ಯಯುಗದ ತಯಾರಿ. ಏನ್ ಹೇಳಿ? ಮುಂದಿನ ಸತ್ಯಯುಗದ ತಯಾರಿ ನಂಬರ್ 1. ನಂಬರ್ 2 ಮುಂದಿನ ಸಂಗಮ ಯುಗದ ತಯಾರಿ. ಯಾವುದು? ಮುಂದಿನ ಸಂಗಮ ಯುಗದ ತಯಾರಿ.
ಮುಂದಿನ ಸಂಗಮ ಯುಗ ಅಂತಂದ್ರೆ ಯಾವ್ದದ್ದು? ಅಂದ್ರೆ ಸತ್ಯಯುಗಕ್ಕೂವೆ ಆ ಕಲಿಯುಗಕ್ಕೂವೆ ಇರೋಂಥದ್ದು. ಅಂದ್ರೆ ಶ್ರೀಕೃಷ್ಣ ಹುಟ್ಟಿರ್ತಾನೆ, ಇನ್ನು ಹಾ ಲಕ್ಷ್ಮೀನಾರಾಯಣ ಆಗಿರೋದಿಲ್ಲ. ಆ ಗ್ಯಾಪ್ ಇದೆಯಲ್ಲಣ್ಣ, 25 years. ಹಾ ಅದೇ. ಅದು ಸತ್ಯಯುಗದ ತಯಾರಿ ಆಯ್ತು. ಹ್ಮ್ ಇವಾಗ 25 ವರ್ಷಕ್ಕೆ ಏನು ಅವ್ರು 30 ವರ್ಷದಾಗುವವರೆಗೆ ಅದು ಸತ್ಯಯುಗದ ತಯಾರಿ. ಸಂಗಮ ಯುಗದ ತಯಾರಿ ಅಂತಂದ್ರೆ ಯಾವುದು? ಮುಂದಿನ ಸಂಗಮ ಗೊತ್ತಿಲ್ಲ. ಗೊತ್ತಿಲ್ಲ. ಕಲಿಯುಗದ ಅಂತ್ಯ, ಕಲಿಯುಗದ ಸಂಗಮದಿಂದ ಒಂದು ಪ್ರಾರಂಭ. ಒಬ್ಬೊಬ್ಬರೇ ಮಾತಾಡಿ. ಹಾ ಆಮೇಲೆ ಆಮೇಲೆ ಓಕೆ. ಈಗ ಮುಂದಿನ ಸಂಗಮ ಯುಗದ ತಯಾರಿ ಅಂತಂದ್ರೆ ಬೇರೆ ಸಂಗಮ ಇಲ್ಲ. ಇಲ್ಲಿವರೆಗೆ ನಾವು ಈಶ್ವರಿ ಜ್ಞಾನವನ್ನು ಹೇಗೆ ಕೊಡ್ತಿದ್ವಿ ಅಂತಂದ್ರೆ ಪಾಂಪ್ಲೆಟ್ಸಿನ ಮೂಲಕ, ಈಶ್ವರಿ ಜ್ಞಾನದ ಮೂಲಕ, ಜನರನ್ನ ಮೌಂಟ್ ಅಬು ಕರ್ಕೊಂಡು ಹೋಗೋದ್ರ ಮೂಲಕ, ಪ್ರೋಗ್ರಾಮ್ ಆರ್ಗನೈಸ್ ಮಾಡೋದ್ರ ಮೂಲಕ ಮಾಡ್ತಿದ್ವಿ, ಹೌದಾ? ಮುಂದೆ ಹೇಗಾಗತ್ತೆ ಅಂತಂದ್ರೆ ಬರೀ ದರ್ಶನ ಮಾತ್ರ. ಯಾವ್ದು ಹೇಳಿ? ದರ್ಶನ. ನಿಮಿತ್ತವಾಗಿ ಆತ್ಮಗಳು ಸ್ಟೇಜಲ್ಲಿ ಕುಂತಿರ್ತಾರೆ, ಆತ್ಮಗಳು ಬರ್ತಾರೆ, ದರ್ಶನ ತಗೊಳ್ತಾರೆ, ಹೋಗ್ತಾ ಇರ್ತಾರೆ. ಓಕೆ, ಅದು ಆಗ್ಬೇಕು ಅಂತಂದ್ರೆ ಈಗ ನಿಮಿತ್ತವಾಗಿರುವಂತ ಆತ್ಮಗಳು ಬೇಕು. ಅಡ್ವಾನ್ಸ್ ಆಗಿ ಅಲ್ಲಿ ಏನಾಗಿರ್ಬೇಕು? ಅಂತಿಲ್ಲ. ರೆಡಿ ಮಾಡುವಂತವ್ರು ಕೂಡ ಬೇಕಲ್ವಾ? ಇವಾಗ ಮೊನ್ನೆ ಕರ್ನಾಟಕದ ಮೇಲಿನ ಪ್ರೋಗ್ರಾಮ್ ಆಯ್ತು. ಎಷ್ಟು ಜನ ಸೇವಾದಾರಿಗಳಂತ ಕರ್ತಲ್ವಾ ಅಡ್ವಾನ್ಸ್ ಆಗಿ. ಯಾಕೆ? ಮುಂದೆ ನಿಮ್ಮ ಸಹೋದರ ಆತ್ಮಗಳು ಬರ್ತಾರೆ, ಅವ್ರಿಗೆ ಬಂದಾಗ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಬೇಕು ಅಂತ ಏನ್ ಮಾಡುದು? ಅಡ್ವಾನ್ಸ್ ಸೇವಾದಾರಿಗಳು ಹೋದ್ರು ತಾನೆ. ಆಮೇಲೆ ಮೇಲಿನ ಆದ್ಮೇಲೆ ಅವ್ರು ಏನ್ ಮಾಡ್ಬೇಕು? ಎಲ್ಲಾ ಕಾರ್ಯವನ್ನು ಮುಗಿಸ್ಬಿಟ್ಟು ಬರಬೇಕು. ಅವರು ಹೋಗುವಂತ ಮೊದ್ಲೂನು ಕೂಡ ಅಲ್ಲಿರುವಂತ ಆತ್ಮಗಳು ಏನ್ ಮಾಡ್ತಾರೆ? ಬರುವಂತ ಆತ್ಮಗಳಿಗೋಸ್ಕರ ವ್ಯವಸ್ಥೆಯನ್ನ ಮಾಡಲಾಗತ್ತೆ. ಹಾಗೆಯೇ ಸಂಗಮ ಯುಗದಲ್ಲಿ ಅಂತಿಮ ಸಮಯದಲ್ಲಿ ಭಗವಂತನ ಪ್ರತ್ಯಕ್ಷತೆ ಮಾಡುವಂತ ಏನು ಕಾರ್ಯ ಇದೆ, ಅದಿನ್ನೂ ಆರಂಭ ಆಗಿಲ್ಲ. ಪ್ರತ್ಯಕ್ಷತೆ ಆರಂಭ ಆಗಿಲ್ಲ. ಓಕೆ, ಆ ಕೆಲಸಕ್ಕೂ ಕೂಡ ಶಿವಬಾಬಾ ಅಂತೂ ಬೇಕು, ಬ್ರಹ್ಮಬಾಬಾ ಬೇಕು, ಸಾಕಾರದಲ್ಲಿ ಆತ್ಮಗಳು ಬೇಕು, ಅದ್ರ ಜೊತೆಗೆ ಅಡ್ವಾನ್ಸ್ ಪಾರ್ಟಿನೂ ಕೂಡ ಬೇಕೋ ಬೇಡವೋ? ಬೇಕು ತಾನೆ. ಸೂಕ್ಷ್ಮವಾಗಿ ವಾಯುಮಂಡಲ ರೆಡಿ ಮಾಡ್ಲಿಕ್ಕೆ ಇವತ್ತು ನಮ್ಮ ಮೂಲಕ ಏನಾದ್ರು ಈಶ್ವರಿ ಸೇವೆ ಮಾಡ್ತಾ ಇದ್ರೆ ಅದಕ್ಕೆ ಮುಖ್ಯವಾಗಿ ಕಾರಣ ಶಿವಬಾಬಾ ನಂಬರ್ 1, ನಂಬರ್ 2 ಬ್ರಹ್ಮಬಾಬಾ, ನಂಬರ್ 3 ಅಡ್ವಾನ್ಸ್ ಪಾರ್ಟಿ, ನಂಬರ್ 4 ಈಗ ನಿಮಿತ್ತವಾಗಿರುವಂತ ತುಂಬಾ ಚೆನ್ನಾಗಿ ತಪಸ್ಸು ಮಾಡುವಂತ ಅತಿರಥ ಮಹಾರಥ ಅಣ್ಣಂದಿರು ಅಕ್ಕಂದಿರು. ಆಮೇಲೆ ನಮ್ಮ ಪರ್ಸೆಂಟ್ ನಿಮ್ಮ ಎದುರುಗಡೆ ಕಾಣ್ತಾರಲ್ಲ ಅವ್ರು 0.00001%. ನೆಕ್ಸ್ಟ್ ಹೌದಲ್ವೋ? ನೆಕ್ಸ್ಟ್ ಒಂದು ಬಿಲ್ಡಿಂಗಿಗೆ ನಿಮ್ಗೆ ಗೃಹ ಪ್ರವೇಶಕ್ಕಂತ ಕರೀತಾರೆ, ಹೌದಾ? ಓಕೆ, ಒಂದು ಮನೆ ಗೃಹ ಪ್ರವೇಶಕ್ಕೆ ಕರೀತಾರೆ ನಿಮ್ಮನ್ನ, ಹೌದು ತಾನೆ? ನೀವು ಹೋಗ್ತಿರೋ ಹೋಗಲ್ವೋ? ಹೋಗ್ತೀವಿ. ಅಲ್ಲಿ ಏನೇನ್ ಇರ್ತದೆ? ಪ್ರವೇಶಕ್ಕೆ ಏನೇನ್ ಬೇಕು ತಯಾರಿ ಎಲ್ಲ ಮಾಡ್ಕೊಂಡಿರ್ತಾರೆ, ತಿಂಡಿ ಇಟ್ಕೊಂಡಿರ್ತಾರೆ, ಬಿಲ್ಡಿಂಗ್ ರೆಡಿ ಆಗಿರ್ತದೆ ತಾನೆ, ಬಿಲ್ಡಿಂಗ್ ರೆಡಿ ಇರ್ತದೆ, ಟೈಲ್ಸ್ ಹಾಕಿರ್ತಾರೆ ತಾನೆ, ಪೇಂಟ್ ಹೊಡೆದಿರ್ತಾರೆ ತಾನೆ, ಅರ್ಚಕರು ಪೂಜೆ ಎಲ್ಲ ಮಾಡಿರ್ತಾರೆ ತಾನೆ, ನೀವು ಊಟ ಟೈಮಿಗೆ ಹೋಗ್ತಿರ್ತಾನೆ. ಹೌದು. ಅವಾಗ ಪೂರ್ವಭಾವಿ ತಯಾರಿ ಮಾಡಿದಾರ ಇಲ್ವೋ ಅಷ್ಟೆಲ್ಲ ಜನ ಇಷ್ಟು ವರ್ಷದಿಂದ? ಹಾಗಂತಲ್ಲಿ ಕಾರ್ಪೆಂಟರ್ ನಿಮ್ ಕಣ್ಣಿಗಿದಾರ? ಟೈಲ್ಸ್ ಹಾಕಿರುವಂತ ವ್ಯಕ್ತಿ ಇದಾನ? ಪೇಂಟ್ ಹೊಡೆದವ್ರು ಇದ್ದಾರ? ಎಂಜಿನಿಯರ್ ಇದ್ದಾರ? ಇಲ್ಲವಲ್ಲ? ಇಲ್ಲ. ಮನೆ ಯಜಮಾನ ಇದ್ದಾರೆ, ಹೌದಾ? ಎಷ್ಟೋ ವರ್ಷದ ಪರಿಶ್ರಮದಿಂದ ತಾನೇ ಆ ಬಿಲ್ಡಿಂಗ್ ರೆಡಿ ಆಗಿದೆ, ಇವಾಗ ನಿಮ್ಗೆ ಕಾಣ್ತಾ ಇದೆ. ಆವಾಗ ಈ ಮೊದಲು ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ತುಂಬಾ ಜನ ಏನ್ ಮಾಡ್ತಾರೆ? ಸಹಯೋಗವನ್ನ ಕೊಟ್ಟಿದ್ದಾರೆ. ಹಾಗೇನೆ ಸಂಗಮ ಯುಗದ ಮುಂದಿನ ಸೇವೆಗೆ ಸತ್ಯುಗಕ್ಕೂ ಕೂಡ ಏನ್ ಮಾಡ್ಬೇಕಾಗತ್ತೆ? ಅಡ್ವಾನ್ಸ್ ಆತ್ಮಗಳು ಕೂಡ ಬೇಕಾಗ್ತವೆ. ಅವ್ರಿಗೇನ್ ಹೇಳ್ತಾರೆ? ಅಡ್ವಾನ್ಸ್ ಪಾರ್ಟಿ. ಅವರು ಬಾಬನ್ ಮಕ್ಕಳಾಗಿರ್ಬೇಕು, ಭಕ್ತರಾಗಿರ್ಬೇಕು? ಬಾಬಾವ್ರ ಮಕ್ಕಳಾಗಿರ್ಬೇಕು ಅಲ್ವಾ? ಅದಕ್ಕಾಗಿ ಯಾವ ಆತ್ಮ ಇಲ್ಲಿ ಶರೀರವನ್ನ ಬಿಡ್ತಾರೋ ಅವರೆಲ್ಲೋ ಹೋಗ್ಬಿಟ್ಟು ಏನ್ ಮಾಡ್ತಾರೆ? ಅಡ್ವಾನ್ಸ್ ಪಾರ್ಟಿಯ ಕೆಲಸವನ್ನ ಮಾಡ್ತಾರೆ. ಹಾಗಂತ ಅವರು ಬ್ರಹ್ಮಕುಮಾರ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಜ್ಞಾನ ತಗೊಂಡೇ ಇರಬೇಕು ಅಂತ ಯಾವ ಕಂಡೀಷನ್ ಇಲ್ಲ. ಭಕ್ತರ ಮನೆಯಲ್ಲೂ ಕೂಡ ಅವರೇನಾಗಿರ್ಬೋದು? ಜನ್ಮ ಪಡ್ಕೊಂಡು ಅವರು ಸೇವೆಯನ್ನ ಮಾಡ್ತಾ ಇರ್ಬೋದು. ಈವನ್ ಭಕ್ತರ ಮನೆಯಲ್ಲಿದ್ರೂ ಕೂಡ ಬೆಳಗಿನ ಅಮೃತ ವೇಳೆಯ ಸಮಯದಲ್ಲಿ ಬಾಬಾ ಅವರ ಮನಸ್ಸನ್ನ ತೆಗೆದುಕೊಂಡ್ಬಿಟ್ಟು ಏನ್ ಮಾಡ್ತಾರೆ? ಮನಸಾ ಸೇವೆಯನ್ನ ಮಾಡಿಸ್ತಾರೆ. ಅಥವಾ ಕೆಲವೊಂದ್ಸಲ ಭಕ್ತಿ ಪ್ರಧಾನ ಕುಟುಂಬದಲ್ಲೂ ಕೂಡ ಎಷ್ಟೋ ಕಡೆ ಬೆಳಿಗ್ಗೆ ಅಮೃತ ವೇಳೆ ಸಮಯದಲ್ಲಿ ಎದ್ಬಿಟ್ಟು ದೇವಸ್ಥಾನದಲ್ಲಿ ಪೂಜೆಗಳು ವ್ರತಗಳು ಎಲ್ಲ ಮಾಡೋದು ಇರ್ತದಲ್ವಾ? ಇವಾಗ ನೋಡಿ, ತಿರುಪತಿ ದೇವಸ್ಥಾನದಲ್ಲಿ ಬೆಳಿಗ್ಗೆ 2 ಗಂಟೆ 3 ಗಂಟೆಗೆಲ್ಲ ಏನ್ ಮಾಡ್ತಾರೆ? ಎದ್ಬಿಟ್ಟು ದರ್ಶನ ಎಲ್ಲ ಹಿಡಿಯುತ್ತೆ. ಆ ಮೂಲಕ ಅವರಿಗೆ ಬೇರೆ ರೂಪದಲ್ಲೂ ಕೂಡ ಭಗವಂತನ ಜೊತೆಗೆ ಜೋಡಣೆ ಮಾಡಿಸಿ ಬಾಬಾ ಏನ್ ಮಾಡ್ತಾರೆ? ಈಶ್ವರೀಯ ಕಾರ್ಯವನ್ನ ಮಾಡಿಸ್ತಾರೆ. ಅಂದ್ರೆ ಅಡ್ವಾನ್ಸ್ ಪಾರ್ಟಿ ಅಂತಂದ್ರೆ ಕಣ್ಣಿಗೆ ಕಾಣದೇ ಇರುವಂತ ರೂಪದಲ್ಲಿ
ಸೂಕ್ಷ್ಮ ರೂಪದಲ್ಲಿ ಮುಂದೆ ನಡೆಯುವಂತ ಕಾರ್ಯಕ್ಕೋಸ್ಕರ ಅವರು ಪೂರ್ವಭಾವಿ ತಯಾರಿ ಮಾಡುವಂತ ಆತ್ಮಗಳಿಗೆ ಏನ್ ಹೇಳ್ತಾರೆ? ಅಡ್ವಾನ್ಸ್ ಅಡ್ವಾನ್ಸ್ ಪಾರ್ಟಿ. ಓಕೆ. ಶ್ರೀಕೃಷ್ಣ ಹುಟ್ಟಬೇಕು ಅಂತಂದ್ರೆ ಶ್ರೀಕೃಷ್ಣಿಗೆ ಅಪ್ಪ ಅಮ್ಮ ಬೇಕೋ ಬೇಡವೋ? ಬೇಕು ಫ್ರೆಂಡ್ಸ್ಗಳು ಬೇಕೋ ಬೇಡವೋ? ಬೇಕು ಅಕ್ಕಪಕ್ಕದ ಮನೆಯವ್ರು ಬೇಕೋ ಬೇಡವೋ? ಬೇಕು. ಅವರೆಲ್ಲ ಯಾರು? ಅವರೆಲ್ಲ ಬ್ರಾಹ್ಮಣರೇ. ಈಶ್ವರಿ ಜ್ಞಾನವನ್ನ ಪಡೆದುಕೊಂಡು ಮೊದಲಿನ ಜನ್ಮದಲ್ಲಿ ರಾಜಯೋಗವನ್ನ ಮಾಡಿ ತಮ್ಮ ಲೆಕ್ಕಾಚಾರವನ್ನ ಕ್ಲಿಯರ್ ಮಾಡ್ಕೊಂಡಿರುವಂತವ್ರು, ಅಂದ್ರೆ ಸುಮಾರು 90% ಅಂಡ್ ಎಬವ್ ಏನಾಗಿರ್ತದೆ ಅವ್ರದ್ದು? ಕ್ಲಿಯರ್ ಆಗಿದೆ. ಸಮ ಪ್ರಮಾಣದಲ್ಲಿ ಇರುತ್ತೆ. ಯಾಕಂದ್ರೆ ಸಂಪೂರ್ಣವಾಗಿ ಕ್ಲಿಯರ್ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಆತ್ಮಗಳ ಸೂಕ್ಷ್ಮ ರೂಪದ ಸೇವೆಗೆ ಯಾರು ನಿಮಿತ್ತರಾಗಿರ್ತಾರೋ, ಸೂಕ್ಷ್ಮ ಇರ್ಲಿ ಸ್ಥೂಲ ಇರ್ಲಿ, ಬಾಬಾ ಇದನ್ನು ಕೂಡ ಹೇಳ್ತಾರಲ್ವಾ, ಸತ್ಯುಗದಲ್ಲೂ ಕೂಡ ಏನಿರ್ತದೆ? ವಿಮಾನ ಇರ್ತದೆ, ರೆಡಿ ಮಾಡುವಂತ ಆತ್ಮಗಳು ಇರ್ತಾರೆ. ಹಾಗಂದ್ರೆ ಇವತ್ತಿನ ಮುರಳಿಲಿ ಹೇಳಿದ್ದಾರೆ ಅಲ್ಲಿ ಡಾಕ್ಟರ್ ಇರೋದಿಲ್ಲ. ಹಾಗಿದ್ರೆ ಇಲ್ಲಿ ಡಾಕ್ಟರ್ ಜ್ಞಾನ ಪಡ್ಕೊಂಡಿರ್ತಾರಲ್ಲ, ಅವ್ರು ಅಲ್ಲಿ ಹೋಗ್ಬಿಟ್ಟು ಏನಾಗಿರ್ತಾರೆ ಅಂತ ನಿಮ್ ಪ್ರಶ್ನೆ ಬಂದ್ರೆ ಬಾಬಾ ಹೇಳ್ತಾರೆ ಆ ಡಾಕ್ಟರ್ ಅಲ್ಲಿ ರಾಜರಾಗಿರ್ತಾರೆ, ಪುರುಷಾರ್ಥ ಚೆನ್ನಾಗಿ ಮಾಡಿದ್ರೆ. ಇಲ್ಲ ಅಂದ್ರೆ ಪ್ರಜೆ ಆಗಿರ್ತಾರೆ ಅಲ್ವಾ? ಅದಕ್ಕಾಗಿ ಅಲ್ಲಿ ಅಡ್ವಾನ್ಸ್ ಪಾರ್ಟಿ ಅಂತಂದ್ರೆ ಮುಂದೆ ನಡೆಯುವಂತ ಈಶ್ವರಿಯ ಕಾರ್ಯಕ್ಕೆ ಪೂರ್ವಭಾವಿ ತಯಾರಿಗೆ ಇರುವಂತಹ ಯಾರು ಆತ್ಮಗಳಿಗೆ ಅಡ್ವಾನ್ಸ್ ಪಾರ್ಟಿ ಅಂತ ಹೇಳ್ತಾರೆ. ಓಕೆನಾ? ಕ್ಲಿಯರ್ ಆಯ್ತಾ? ಓಕೆ. ಅಡ್ವಾನ್ಸ್ ಸ್ಟೇಜ್ ಅಂತಂದ್ರೆ ಏನು ಅಂತ ನೆಕ್ಸ್ಟ್ ಯಾವುದು? ಅಡ್ವಾನ್ಸ್ ಸ್ಟೇಜ್. ಈಗ ಇವತ್ತಿನ ವರ್ತಮಾನ ಸಮಯದ ಮೂಲ್ಯಗಳನ್ನು ನೀವು ಅಬ್ಸರ್ವೇಷನ್ ಮಾಡಿ. ಇವತ್ತು ಕೂಡ ಬಾಬಾ ಏನ್ ಹೇಳ್ತಾರೆ? ಅಖಂಡ ಮಹಾದಾನಿ, ಅಖಂಡ ನಿರ್ವಿಘ್ನ, ಅಖಂಡ ಸಫಲತಾ ಮೂರ್ತಿ, ಅಖಂಡ ಯೋಗಿ ಅಂತ ಹೇಳಿದ್ದಾರೆ. ಹೌದಾ? ಇವಾಗ ಆ ರೀತಿ ನಾವೇನಾದ್ರೂ ಆಗಿದ್ದೇವಾ? ಇಲ್ಲ. ಈಗ ರೆಡಿ ಆಗ್ಬೇಕು ತಾನೆ? ರೆಡಿ ಆಗ್ಬೇಕು. ಮುಂದಿಂದಕ್ಕೆ ಈಗ ನಾವು ರೆಡಿ ಆಗ್ಬೇಕಾಗ್ತದೆ ಅಲ್ವಾ? ಮುಂದೆ ಯಾವಾಗಲಾದ್ರೂ ಆಪರೇಷನ್ ಮಾಡಬೇಕು ಅಂದ್ರೆ ಈಗ ನಾವೇನಾಗ್ಬೇಕಾಗ್ತದೆ? ರೆಡಿ ಆಗ್ಬೇಕಾಗ್ತದೆ. ಹೇಳ್ತಾರೆ ಮುಂದೆ ವಿಶ್ವ ಕಲ್ಯಾಣಕ್ಕೋಸ್ಕರ ನೀವು ಗಂಟೆ ಗಟ್ಟಲೆ ಕೂತ್ಕೊಂಡು ತಪಸ್ ಮಾಡ್ಬೇಕಾಗತ್ತೆ. ರೆಡಿ ಯಾವಾಗ ಆಗ್ಬೇಕು? ಈಗ ರೆಡಿ ಆಗ. ಅದ್ ಕೇಳ್ತಾರೆ ಅಡ್ವಾನ್ಸ್ ಸ್ಟೇಜ್. ಮದ್ವೆ ಮನೆಗೆ ನಾನು ಹೋಗೋದು 12 ಗಂಟೆಗೆ. ಎಷ್ಟು ಗಂಟೆ ರೆಡಿ ಆಗ್ಬೇಕು? 10 ಗಂಟೆಗೆ ರೆಡಿ 10 ಗಂಟೆಗೆ ರೆಡಿ ಆಗ್ಬಿಟ್ಟು ಕಾರಲ್ಲಿ ಹೋಗ್ಬೇಕಲ್ವಾ? ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ಬೇಕು ಅಂತ. ಇವಾಗ ಅಲ್ಲಿ ಪೇಷಂಟ್ ಬಂದ ತಕ್ಷಣದಲ್ಲಿ ನೀವು ಆಪರೇಷನ್ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಮೊದ್ಲೇ ನಿಮ್ಗೆ ಅನುಭವ ಇರ್ಬೇಕಲ್ವಾ? ಹಾಗೆ ಅಡ್ವಾನ್ಸ್ ಸ್ಟೇಜ್ ಅಂತಂದ್ರೆ ಈಗ ಮುಂದೆ ಬಾಬನಿಗೆ ವಿಶ್ವ ಕಲ್ಯಾಣಕ್ಕೆ ನಿಮಿತ್ತ ಮಾಡುವಂತಹ ಸಫಲತಾ ಮೂರ್ತಿ ಆತ್ಮಗಳು, ಸಾಕ್ಷಾತ್ಕಾರ ಮೂರ್ತಿ ಆತ್ಮಗಳು ಬೇಕೋ ಬೇಡವೋ? ಬೇಕು. ಆ ಟೈಮ್ನಲ್ಲಿ ರೆಡಿ ಮಾಡ್ಬೇಕು, ಈಗಲೇ ರೆಡಿ ಮಾಡ್ಬೇಕು? ಈಗಲೇ ರೆಡಿ ಮಾಡ್ಕೋಬೇಕು. ವರ್ತಮಾನ ಸಮಯದ ಅವ್ಯಕ್ತ ಮುರಳಿಗಳನ್ನು ನೀವು ಅಬ್ಸರ್ವೇಷನ್ ಮಾಡಿದರೆ ಬಾಬಾ ಹೇಳ್ತಾ ಇರುವಂತದ್ದು ಮುಂದಿನ ಸೇವೆಗೋಸ್ಕರ ಹೇಳ್ತಾ ಇದ್ರು, ಈಗಿನ ಸೇವೆಗೋಸ್ಕರ ಹೇಳ್ತಾ ಇದ್ದಾರೋ? ಮುಂದಿನ ಸೇವೆಗೋಸ್ಕರ ಅಲ್ವಾ? ಸಾಕಾರ ಮುರಳಿಯನ್ನು ಅಬ್ಸರ್ವೇಷನ್ ಮಾಡಿ. ಅದ್ರಲ್ಲಿ ಬಾಬಾ ಏನ್ ಹೇಳ್ತಾರೆ? ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸಂದೇಶ ಕೊಡಿ, ಪಾಂಪ್ಲೆಟ್ಸ್ ಅನ್ನ ಕೊಡಿ, ಚಿತ್ರ ಪ್ರದರ್ಶನಿಯನ್ನ ಮಾಡಿ ಅಲ್ವಾ? ಅದನ್ನೆಲ್ಲ ನಾವು ಆಲ್ರೆಡಿ ಮಾಡ್ತಾ ಇದೀವೋ ಇಲ್ವೋ? ಮಾಡ್ತಾ ಇದ್ದೀವಿ ಅಲ್ವಾ? ಅದನ್ನ ಆಲ್ರೆಡಿ ನಾವು ಮಾಡಿದೀವಿ, ಮಾಡ್ತಾನೆ ಇದೀವಿ. ಅದು ಆಗೋಗಿರುವಂತದ್ದು. ಓಕೆ, ಅದನ್ನು ಮಾಡಬೇಡಿ ಅಂತ ಬಾಬಾ ಹೇಳಲಿಲ್ಲ. ಅದನ್ನು ಕೂಡ ಏನ್ ಮಾಡಿ? ಕಂಟಿನ್ಯೂ ಮಾಡಿ. ಆದ್ರೆ ಮುಂದಿನ ದಿನಕ್ಕೆ ಸರಿಯಾಗಿ ಏನ್ ಮಾಡ್ಬೇಕು? ನೀವು ಅಡ್ವಾನ್ಸ್ ಸ್ಟೇಜ್ ಅನ್ನ ರೆಡಿ ಮಾಡ್ಕೊಳ್ಬೇಕಾಗ್ತದೆ. ಓಕೆ, ಈಗ ನೀವು ಅರ್ಧ ಗಂಟೆ 1 ಗಂಟೆ ಯೋಗವನ್ನು ಮಾಡ್ತೀರಾ, ಮುಂದೆ ಜನ ನಿಮ್ಗೆ ಕುತ್ಕೊಳ್ಳಿಕ್ ಬಿಡೋದಿಲ್ಲ. 8-10 ಗಂಟೆನೂ ಕೂಡ ನೀವೇನ್ ಮಾಡ್ಬೇಕಾಗತ್ತೆ? ಯೋಗದ ಸ್ಟೇಜ್ ಅಲ್ಲಿ ಕುತ್ಕೊಳ್ಬೇಕಾಗ್ತದೆ. ತಯಾರಿ ಯಾವಾಗ ಮಾಡಬೇಕು? ಈಗ. ಸಾಕಾರದಲ್ಲಿ ಬ್ರಹ್ಮ ಬಾಬಾ ಇದ್ದಾಗ ಬಾಬಾ ಮುರಳಿ ನುಡಿಸ್ತಿದ್ರಂತೆ, ಸರಿನಾ? ಅವಾಗ ದಾತಿಯವ್ರು ಕೇಳ್ತಿದ್ರಂತೆ, ಬಾಬಾ ನೀವು ಮುರಳಿ ನುಡಿಸುವಂತ ಜೋಶ್, ಉಮಂಗ ಉತ್ಸಾಹ ಹೆಂಗಿದೆ ಅಂತಂದ್ರೆ ನಿಮ್ಮ ಎದುರುಗಡೆ 1000 ಜನ ಕೂತ್ಕೊಂಡಿದ್ದಾರೆ ಅಂತ. ಎಷ್ಟು ಜನ ಕೂತಿದ್ದಾರೆ? 1000 ಜನ. ಬಾಬಾ ಹೇಳ್ದಂತೆ ಅದು ಸತ್ಯ. ಯಾಕೆಂತಂದ್ರೆ ಇದೇ ಮುರಳಿ ಮುಂದೆ 1000 ಜನರ ಎದುರುಗಡೆಗೆ ಏನಾಗತ್ತೆ? ನುಡಿಸಲಾಗತ್ತೆ. ಹೌದು ತಾನೆ? ಬಾಬಾರವರು ಸಾಕಾರ ಮುರಳಿ ನಡೆದಿರೋದು 1963-64 69ರವರೆಗೆ. ಹೌದಾ? ಈಗ ಅದೇ ಮುರಳಿ ಡೈಮಂಡ್ ಹಾಲ್ ಅಲ್ಲಿ 1000 ಜನ ಎದುರುಗಡೆ ನುಡಿಸ್ತಾರ ಇಲ್ವೋ? ನುಡಿಸ್ತಾರೆ. ಸೈನ್ಸಿನ ಸಾಧನದ ಮೂಲಕ ಲಕ್ಷಾಂತರ ಜನ ಕೇಳ್ತಾರೆ. ಆವಾಗ ಅದನ್ನೆಲ್ಲ ಮನಸ್ಸಿನಲ್ಲಿ ಗಮನ ಇಟ್ಬಿಟ್ಟು ಬಾಬಾದಾದ ತ್ರಿಕಾಲದರ್ಶಿಯಾಗಿ ಅವಾಗ ಮುರಳಿ ನುಡಿಸಿದ್ರಲ್ವಾ? ಹೌದು. ಹಾಗಿದ್ರೆ ಅದು ಅಡ್ವಾನ್ಸ್ ಸ್ಟೇಜ್ ಹೌದು ಅಲ್ವೋ? ಅಡ್ವಾನ್ಸ್ ಸ್ಟೇಜ್ ಆಗಿದೆ. ಇವತ್ತಿನ ನಾವು ಮುರಳಿ ಓದ್ತಾ ಇರೋದು 31-12-2007 ಅಲ್ವಾ? 2007 ಬಾಬಾ ವಿಷಯ ಹೇಳಿದ್ರು ಕೂಡ 2025ವರೆಗೂ ನಾವು ಇದನ್ನ ಸಾಧನೆ ಮಾಡಿಲ್ಲ. ಹೌದಾ?
ಮುರಳಿ ಓದಿದ್ರೆ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. 2007 ನಾವು ಕೂಡ ಬಾಬನ ಮಕ್ಕಳಾಗಿದ್ವಿ. ನಾನು ಆಗಿದ್ದೆ, ನಾನು ಮುರಳಿ ಓದಿದ್ದೇನೆ. ಯಾಕಂದ್ರೆ 1999 ನಾನು ಬಾಬನ ಮಗು ಆಗಿರೋದು. ಓಕೆ, ಅವಾಗ ನಮ್ಗೆ ಅದು ಅರ್ಥನೇ ಆಗ್ತಿರ್ಲಿಲ್ಲ, ಯಾಕಂದ್ರೆ ಆ ಸ್ಟೇಜ್ ನಮ್ದು ಬಂದಿರ್ಲಿಲ್ಲ. ಇವತ್ತು ಬಂದ್ರೂನು ಕೂಡ ಆ ಲೆವೆಲ್ಗೆ ಇನ್ನು ನಾವು ಹೋಗಿಲ್ಲ, ತಲುಪಿಲ್ಲ. ಅಂದ್ರೆ ಇನ್ನೂ ನಾವು ಅಡ್ವಾನ್ಸ್ ಅಲ್ಲಿ ಏನಾಗ್ತಿದೀವಿ, ರೆಡಿ ಆಗ್ತಾ ಇದ್ದೀವಿ. ಈಗ ಸಮ್ಮುಖದಲ್ಲಿ ನೀವು ಇರ್ತೀರಾ, 25-30 ಜನ ಇರ್ತೀರಾ, 50-60 ಜನ ಇರ್ತೀರಾ ಝೂಮ್ ಅಲ್ಲಿ. ಆದ್ರೆ ನಾವು 60 ಜನ ಕಡೆ ಗಮನ ಇಟ್ಕೊಳ್ಳೋದಿಲ್ಲ. ನಮ್ಮ ಗಮನ ಎಲ್ಲಿ ಇರ್ತದೆ, ವಿಶ್ವ ಕಡೆಗೆ ಇರ್ತದೆ. ಯಾಕೆ? ಭವಿಷ್ಯಕ್ಕೋಸ್ಕರ ರೆಡಿ ಮಾಡುವಂಥದ್ದು ಅಡ್ವಾನ್ಸ್ ಸ್ಟೇಜ್. ಅದಕ್ಕೋಸ್ಕರ ನಾನು ಮಾಡ್ತಿದ್ದೀನಿ ಹೊರತು ಈಗಿಂದಕ್ಕಲ್ಲ. ಅದನ್ನ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಇಲ್ಲಿ ನನ್ನ ಮನೋಸ್ಥಿತಿಯನ್ನು ನಾನೇನ್ ಮಾಡ್ಕೊಳ್ತಾ ಇದ್ದೇನೆ, ಸೆಟ್ ಮಾಡ್ಕೊಂಡು. ಇವತ್ತು ನಮ್ಮ ಎದುರುಗಡೆ 50-60 ಜನ ಇರ್ಬೋದು, ನಾಳೆ ದಿನ 500 ಜನ ಇರ್ಬೋದು, ನಾಳೆ ದಿನ ಯಾರು ಇಲ್ದೇನೆ ಇರ್ಬೋದು. ಆದ್ರೂ ಕೂಡ ನನ್ನ ಮನಸ್ಥಿತಿಯಲ್ಲಿ ಇರಬೇಕು, ಬೇಹದ್ದಿನಲ್ಲಿ ಇರಬೇಕಾಗ್ತದೆ. ಯಾವುದನ್ನು ಬಾಬಾ ಇವತ್ತು ನಮ್ಮ ಮುರಳಿಯಲ್ಲಿ ತಿಳಿಸಿದ್ದಾರೆ, ವರ್ತಮಾನ ಸಮಯ ಮುರಳಿಯಲ್ಲಿ ಹೇಳ್ತಾ ಇದ್ದಾರೆ, ವಿಶೇಷವಾಗಿ ಅವ್ಯಕ್ತ ಮುರಳಿಗಳಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ತಕ್ಕ ಹಾಗೆ ನಾನು ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇರಬೇಕೋ ಬೇಡವೋ? ಇರಬೇಕು. ಓಕೆ, ನಿಮ್ಗೆಲ್ಲ ಜ್ಞಾನ ಸಿಕ್ಕಿದೆ, ಡಾಕ್ಟರ್ ನೀವ್ಯಾರು? ಡಾಕ್ಟರ್ಸ್. ಥಿಯರಿ ಬೇಕಾದಷ್ಟಿದೆ. ಏನಿದೆ? ಥಿಯರಿ. ಸರಿ, ಪ್ರಾಕ್ಟಿಕಲ್ ಇಲ್ಲ. ಏನಿಲ್ಲ? ಪ್ರಾಕ್ಟಿಕಲ್ ಇಲ್ಲ. ಸೀದಾ ಆಪರೇಷನ್ ಥಿಯೇಟರ್ಗೆ ಒಯ್ದಿಬಿಟ್ಟು ನಿಮ್ಗೆ ಆಪರೇಷನ್ ಮಾಡಿ ಅಂತ ನಿಲ್ಸಿದ್ರು. ಏನಾಗ್ತದೆ? ಇಲ್ಲಿ ಆಗೋದಿಲ್ಲ, ನಡುಕ ಬರ್ತದೆ. ಅಲ್ಲಿ ಪೇಷಂಟ್ ಹೊಟ್ಟೆ ಕೊಯ್ದ ತಕ್ಷಣ ನಿಮ್ ಕೈ ಗಡಗಡ ಗಡಗಡ ನಡಗ್ಬಿಟ್ಟು ತಲೆ ತಿರುಗಿ ಬಿದ್ದು ಬಿಡ್ತೀರಿ. ಯಾಕೆ ಹೇಳಿ? ಪ್ರಾಕ್ಟಿಕಲ್ ಅನ್ನು ಎಕ್ಸ್ಪೀರಿಯನ್ಸ್ ಇಲ್ಲ. ಅದಕ್ಕಾಗಿ ಮೊದಲು ಡೆಡ್ ಬಾಡಿ ಏನ್ ಮಾಡ್ಬೇಕಾಗ್ತದೆ, ಕುಯ್ಬೇಕಾಗುತ್ತೆ. ಇವಾಗ ಸಣ್ಣ 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 ಆಪರೇಷನ್ ಮಾಡಿ ಇದಕ್ಕೆಲ್ಲದಕ್ಕೂ ಮಾನಸಿಕವಾಗಿ ನೀವೇನ್ ಮಾಡ್ಬೇಕು, ಪ್ರಿಪೇರ್ ಆಗಿ ರೆಡಿ ಆಗ್ಬೇಕಾಗ್ತದೆ. ಈ ಮಿಲಿಟರಿ ಟ್ರೈನಿಂಗ್ ಅಲ್ಲಿ ಹೋದಾಗ ಏನ್ ಮಾಡ್ತಾರೆ, ವಾರಗಟ್ಲೆ ಅವ್ರಿಗೆ ಊಟನೇ ಕೊಡಲ್ಲ. ಏನ್ ಕೊಡಲ್ಲ? ಊಟ. ಆಮೇಲೆ ಅವ್ರು ಬೆನ್ನ ಮೇಲೆ ಏನ್ ಮಾಡ್ತಾರೆ ಗೊತ್ತಾ, ಒಂದು 60 kg ಡ್ರಮ್ ಹಾಕ್ಬಿಟ್ಟು ಓಡ್ರಿ ಅಂತ ಹೇಳ್ತಾರೆ. ಎಷ್ಟು? 60 kg. ಯಾಕೆ 60 kg 80 kg ಡ್ರಮ್ ಹಾಕ್ಬಿಟ್ಟು ಊಟ ತಿಂಡಿ ಕೊಡದೆ ಓಡ್ರಿ ಅಂತ ಹೇಳ್ತಾರೆ? ಯಾಕೆ? ಮುಂದೆ ಮಾಡೋಕೆ ತಯಾರಿ. ಮುಂದೆ ಒಂದಿನ ಮುಂದೆ ಯುದ್ಧ ಆಗಿರ್ತದೆ. ನಿಮ್ಮಲ್ಲಿ ಯಾರೋ ಒಬ್ರು ವ್ಯಕ್ತಿಗೆ ಕಾಲಿಗೆ ಹೊಟ್ಟೆಗೂ ಗುಂಡು ಬಿದ್ದಿದ್ದಿರ್ತದೆ. ಅವ್ರನ್ನ ನೀವು ಎತ್ಕೊಂಡು ಬರಬೇಕು, ಬೆನ್ನಿಗೆ ಹೋಗ್ಬಿಟ್ಟು ಕಟ್ಕೊಂಡು ಬರ್ಬೇಕು ಅವ್ರನ್ನ. ನಿಮ್ಮ ಹತ್ರ ರೈಫಲ್ಗಳು ಇರ್ತವೆ, ಆಮೇಲೆ ಏನಿರ್ತದೆ, ಬಾಂಬ್ಗಳು ಇರ್ತವೆ, ನೀರಿನ ಬಾಟ್ಲುಗಳು ಇರ್ತವೆ, ಸರಿನಾ? ಆವಾಗ ನೀವು ಮಾಡ್ತೀವಿ ಅಂತ ಆಗೋದಿಲ್ವಲ್ಲ. ಅವಾಗ 2 ದಿನ 3 ದಿನ ನಿಮ್ಗೆ ಏನು ಸಿಗದೆ ಇರ್ಬೋದು, ಊಟನೂ ಸಿಗದೆ ಇರ್ಬೋದು. ಅವಾಗ ಈಗಿನಿಂದಲೇ ನಿಮ್ಗೆ ಏನ್ ಮಾಡ್ತಾರೆ, ಅದನ್ನ ರೆಡಿ ಮಾಡ್ತಾರೆ. ಚಳಿಗಾಲದಲ್ಲಿ ನೀವು ಅಲ್ಲಿ ಚಳಿ ಇರುವಂತ ಸ್ಥಳದಲ್ಲಿ ಇರಿ ಅಂತ ಹೇಳ್ತಾರೆ. ನಿಮ್ಮ ಶರೀರ ಹೇಗೆ ಸ್ಪಂದಿಸತ್ತೆ ಅಂತ. ಅಂದ್ರೆ ಮುಂದೆ ಬರುವಂತ ವಾತಾವರಣ ವಾಯುಮಂಡಲಕ್ಕೆ ನಿಮ್ಮ ಶರೀರ ಸೆಟ್ ಆಗತ್ತೋ ಇಲ್ವೋ ಅಂತ ಟ್ರೈನಿಂಗ್ ಅದು ಅಲ್ವಾ. ಅದು ಬಂದೇ ಬರ್ತಾರೆ ಅಂತ ಬಿಟ್ಟಲ್ಲ, ಆದ್ರೆ ನಿಮ್ಗೆ ಏನ್ ಬೇಕು, ಅದಕ್ಕೆ ಟ್ರೈನಿಂಗ್ ಬೇಕಲ್ವಾ. ಅದಕ್ಕೆ ಅಡ್ವಾನ್ಸ್ ಸ್ಟೇಜ್ ಅಂತಂದ್ರೆ ಏನು ಅಂತಂದ್ರೆ, ಮುಂದಿನ ಬಾಬಾರವರ ಏನು ಬೇಹತ್ತಿನ ಸೇವೆ ಇದೆ ಅದಕ್ಕೆ ತಕ್ಕಾಗಿ ಮೊದಲೇ ನಿಮ್ಮನ್ನೇನ್ ಮಾಡ್ಕೊಳ್ಳುವಂಥದ್ದು, ರೆಡಿ ಮಾಡ್ಕೊಳ್ಳುವಂತ. ಅದು ಇನ್ನೂ ಬಂದಿಲ್ಲ. ಮುಂದೆ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ನೀವೇನ್ ಮಾಡ್ಬೇಕು, ಪಾರ್ಟ್ ಮಾಡ್ಬೇಕು. ಇಲ್ಲೇನ್ ಮಾಡ್ಬೇಕು, ರಿಹರ್ಸಲ್ ಮಾಡ್ಬೇಕಲ್ವಾ. ಆಲ್ರೆಡಿ ಆಗಿರುವಂತದ್ದಲ್ಲ ಜ್ಞಾನ. ಆಲ್ರೆಡಿ ಜನ ಹೇಳ್ತಿದ್ದಾರೆ, ಪಾಂಪ್ಲೆಟ್ಸ್ ಎಲ್ಲರೂ ಕೊಡ್ತಾ ಇದ್ದಾರೆ, 7 days ಕೋರ್ಸ್ ಕೊಡ್ತಾ ಇದ್ದಾರೆ. ಆದ್ರೆ ಮಾಡ್ಬೇಕಾಗಿರೋದೇನು, ಅಡ್ವಾನ್ಸ್ ಸ್ಟೇಜ್. ಅದನ್ನ ಜ್ಞಾನವನ್ನ ಬಾಬಾ ಏನ್ ಮಾಡಿದ್ದಾರೆ, ಮುರಳಿಯಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಅದು ಇನ್ನೂವರೆಗೂ ಏನಾಗಿಲ್ಲ, ಆ ಸಮಯ ಇನ್ನೂ ಬಂದಿಲ್ಲ. ಅದಕ್ಕೆ ತಕ್ಕಾಗಿ ಬಾಬಾ ನಮ್ಮನ್ನ ಏನ್ ಮಾಡ್ತಿದ್ದಾರೆ, ರೆಡಿ ಮಾಡ್ತಿದ್ದಾರೆ. ಓಕೆನಾ. ಅದಕ್ಕಾಗಿ ಆ ವಿಷಯವನ್ನ ಅರ್ಥ ಮಾಡಿಕೊಂಡು ಈಗಲೇ ನಾನೇನಾಗಿರ್ಬೇಕು, ರೆಡಿ ಆಗಿ ಅಲ್ವಾ. ಮಗಳು ದೊಡ್ಡವಳಾಗಿದ್ದಾಳೆ, 25 ವರ್ಷ ಆದ್ಮೇಲೆ ಏನ್ ಮಾಡ್ಬೇಕು, ಮದುವೆ ಮಾಡ್ಬೇಕು. ಆವಾಗ 1 ಕೋಟಿ ರೂಪಾಯಿ ಬೇಕು. ಅವಾಗ ಸಿಕ್ಬಿಡತ್ತಾ? ಇಲ್ಲ, ಏನ್ ಮಾಡ್ಬೇಕು, ಚಿಕ್ಕ ವಯಸ್ಸಿಂದನೇ ಸೇರಿಸ್ಬೇಕು. ಅವಾಗ ಚೆನ್ನಾಗಿ ಸಂಪಾದನೆ ಮಾಡ್ಬೇಕಲ್ವಾ. ಮುಂದೆ ಒಂದು ದಿನ ಇಂಥದ್ದು ಬರುತ್ತೆ ಅಂತ ನನ್ನ ಮೇಲೆ ಈಗಲಿಂದಲೇ ನಾನೇನ್ ಮಾಡ್ಬೇಕು, ಅದಕ್ಕೆ ತಯಾರಿ ಮಾಡ್ಕೋಬೇಕು, ಆಗಿರ್ಬೇಕು. ಅದಕ್ಕೆ ಅಡ್ವಾನ್ಸ್ ಸ್ಟೇಜ್ ಅಂತಂದ್ರೆ ನಿಮ್ಮ ವೈಯಕ್ತಿಕ ಸ್ಟೇಜ್ ಇರಬಹುದು. ಮುಂದಿನ ದಿನಗಳಲ್ಲಿ ನಮ್ಮ ಶರೀರಕ್ಕೆ ಕಾಯಿಲೆ ಬರ್ತದೋ ಬರಲ್ವೋ? ಬರುತ್ತೆ. ಕಾಯಿಲೆ ಬರ್ತಾ ಇದ್ರೂ ಕೂಡ ನನ್ನ ಸೇವೆ ಪುರುಷಾರ್ಥ ಏನಾಗಬಾರ್ದು, ನಿಲ್ಬಾರ್ದು, ಸ್ಟಾಪ್ ಆಗಬಾರ್ದು. ವಾತಾವರಣದಲ್ಲಿ ಚಳಿಗಾಲ ಇರ್ಬೋದು, ಬೇಸಿಗೆಗಾಲದಲ್ಲಿ ಮಳೆಗಾಲ ಇರಬಹುದು, ಅವಾಗ್ಲೂ ನನ್ನ ಸೇವೆಗೆ ಏನು ಡಿಸ್ಟರ್ಬೆನ್ಸ್ ಆಗ್ಬಾರ್ದು. ಭವಿಷ್ಯದಲ್ಲಿ ನಿಮಗೆ ಮಾಲೆ ಹಾಕೋರು ಇರ್ತಾರೆ, ಕಾಲು ಎಳೆಯೋರು ಇರ್ತಾರೆ. ಎರಡಕ್ಕೂ ನೀವೇನಾಗಿರ್ಬೇಕು, ರೆಡಿ ಇರಬೇಕು. ಚಾಪೆ ಮೇಲೆ ಮಲ್ಕೊಳ್ಳುವಂತ ಸಂದರ್ಭನೂ ಬರ್ಬೋದು, ನಿಮಗೆ 5 ಸ್ಟಾರ್ ಹೋಟೆಲ್ ಸಿಗ್ಬೋದು. ಎರಡಕ್ಕೂ ನೀವೇನಾಗಿರ್ಬೇಕು,
ರೆಡಿ ಇರ್ಬೇಕು. ಅರ್ಥ ಆಯ್ತಾ? ಅದಕ್ಕಾಗಿ ಬಾಬಾ ಯಜ್ಞದಲ್ಲಿ ಬೆಗರಿ ಪಾತ್ರ ಕೂಡ ತಂದರು ತಾನೆ. ಹೌದು. ಅರ್ಥ ಆಯ್ತು. ಅದಕ್ಕಾಗಿ ಅದು ಸ್ಟೇಜ್ ಏನಿದೆ ಅಡ್ವಾನ್ಸ್ ಸ್ಟೇಜ್, ಇದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಇವತ್ತು ನಾವೇನ್ ಮಾಡ್ತೀವಿ, ಕುತ್ಕೊಂಡಾಗ ಪಕ್ಕದಲ್ಲಿ ಏನಾದ್ರು ಒಂದು ವೆಹಿಕಲ್ ಹೋದ್ರು ಅಯ್ಯೋ ಡಿಸ್ಟರ್ಬೆನ್ಸ್ ಆಗತ್ತೆ ಅಂತ ಹೇಳ್ತೀವಿ, ಹೌದಾ? ನಾಳೆ ದಿನ ಬಾಂಬ್ಗಳೇ ಬೀಳ್ತಾ ಇರ್ತವೆ, ಬಿಲ್ಡಿಂಗ್ಗಳೇ ಬೀಳ್ತಾ ಇರ್ತವೆ, ಆವಾಗ ನೀವು ಯೋಗದಲ್ಲಿ ಇರ್ಬೇಕು ತಾನೆ. ಇರ್ಬೇಕು. ಅದಕ್ಕೆ ತಕ್ಕಾಗೂ ಕೂಡ ನೀವು ಮಾನಸಿಕವಾಗಿ ಏನಾಗಿರ್ಬೇಕಾಗ್ತದೆ. ರೆಡಿ ಇರ್ಬೇಕು. ಅದಕ್ಕೆ ಏನ್ ಹೇಳ್ತಾರೆ, ಅಡ್ವಾನ್ಸ್ ಸ್ಟೇಜ್. ಸ್ಟೇಜ್. ಅರ್ಥ ಆಯ್ತಾ? ಅಡ್ವಾನ್ಸ್ ಪಾರ್ಟಿ ಅಂತಂದ್ರೆ ಏನು, ಅಡ್ವಾನ್ಸ್ ಸ್ಟೇಜ್ ಅಂದ್ರೆ ಸ್ಟೇಜ್ ಅಂತಂದ್ರೆ ಏನು ಅಂದ್ರೆ ಮುಂದೆ ನಡೆಯುವಂತ ಪುರುಷಾರ್ಥ ಇರಬಹುದು, ಸೇವೆ ಇರಬಹುದು. ಅದಕ್ಕೆ ತಕ್ಕಾಗಿ ಈಗಲೇ ನನ್ನನ್ನು ನಾನೇನ್ ಮಾಡ್ಕೊಳ್ಳುವಂಥದ್ದು, ರೆಡಿ ಮಾಡ್ಕೊಳ್ಳೋ ರೆಡಿ ಮಾಡ್ಕೊಳ್ಳೋದಕ್ಕೆ ಏನ್ ಹೇಳ್ತಾರೆ, ಅಡ್ವಾನ್ಸ್ ಸ್ಟೇಜ್. ಆ ಸಮಯದಲ್ಲಿ ನಾವು ಗಲಿಬಿಲಿ ಆಗೋ ಹಾಗೆ ಆಗಬಾರದು, ಭಯ ಪಡಬಾರದು. ಅದು ಮುಂದೆ ಏನಾಗತ್ತೆ ಅಂತ ಯಾರಿಗ್ ಗೊತ್ತು, ಬಾಬನಿಗೆ ಗೊತ್ತು. ಅದರ ಮುರಳಿ ಮೂಲಕ ಬಾಬಾ ಸ್ಪಷ್ಟವಾಗಿ ಏನ್ ಮಾಡಿರ್ತಾರೆ, ಹೇಳಿರ್ತಾರೆ. ನಾನು ಆವಾಗ ಮಾಡ್ತೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅದನ್ನು ಈಗಲಿಂದಲೇ ನಾನೇನ್ ಮಾಡ್ಬೇಕು, ಮಾಡ್ಲಿಕ್ಕೆ ರೆಡಿ ಇರಬೇಕಾಗ್ತದೆ. ಸರಿ, ಓಕೆ, ಕ್ಲಿಯರ್ ಆಯ್ತಾ? ಕ್ಲಿಯರ್.